ಹೈಕಮಾಂಡ್ ಕೇಳಬೇಕು. ಎಲ್ಲೆಲ್ಲಿ ಒಳ ಸುಳಿವಿದ್ದು ಎಲ್ಲ ನೀರು ಹರ್ಕೊಂಡು ಹೋಗ್ತಾ ಇರ್ತದೆ, ಸುತ್ತಾ ಇರ್ತದೆ. ಸಿಎಂ ಜೊತೆಗ ನಿನ್ನೆ ಮಾಡೋದಂತೆ ಅಂದ್ರೆ ಅದು ಅಂತ್ಯಕ್ಕಂತೆ ಅಲ್ವಾ? ಖಚಿತವಾಗಿ ಏನೂ ಇಲ್ಲ. ಏನ್ ಗೌಪ್ಯ ಇಲ್ಲ. ಊಟಕ್ಕೆ ಮಾಡಕ್ ಹೋಗಿದ್ದು ಊಟ ಉಳ್ತೀನಿ ಅಟ್ಟಿಗೆ ಬಂದ್ವಲ್ಲ. ಮಾತಾಡಿದ್ದೇನು ಅಂತ ಮಾತಾಡಿದ್ ಸಿಎಂ ಅವರು 2 ಸಾರಿ ಮುಖ್ಯಮಂತ್ರಿ ಏನ್ ಸಲಹೆ ಕೊಡ್ತೀರಿ? ಸಿಎಂ ಗೊತ್ತಿಲ್ಲದ ವಿಷಯ ಏನಿದೆ? ಇಲ್ಲ, ಆ ತರ ಏನಿಲ್ಲ. ನೋಡಿ, 80 ವರ್ಷದಲ್ಲಿ ಒಂದಿನ ಕೂತ್ಕೊಳ್ಳಲ್ಲ, ಇಡೀ ರಾಜ್ಯ ಸುತ್ತಾ ಇದಾರೆ. ರಾಜ್ಯ ಸುತ್ತಾ ಇದಾರಲ್ವಾ? ಯಾರು ಟಗರು ಯಾವಾಗ ಮುಕ್ಕಾಗುತ್ತೆ? ಹಿಂಗೆ ಹಿಂದೆ ಮುಂದೆ ಹಿಂಗ್ ಮಾಡಿ ಓಡ್ಬಿಟ್ಟು ಟಕ್ ಅಂತ ಗುದ್ದು ಬಿಡುತ್ತೆ. ಟಗರು ಮೂವ್ಮೆಂಟ್ ಹೇಳೋದು. ನೀವು ಟಗರು ಫೈಟ್ ನೋಡ್ತೀರಾ? ಈಗ ಇದು ಹಿಂಗನ್ನುತ್ತೆ, ಈಗ ಒಂದು ಹಿಂಗ ಆಮೇಲೆ ಗುದ್ದೋದಲ್ವಾ? ಈಗ ಸದ್ಯಕ್ಕೆ ಯಾವ ಗೊಂದಲೂ ಇಲ್ಲ. ಯಾವ ಕಾಲದಲ್ಲಿ ಏನ್ ಮಾಡ್ಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡೋದು ಅಂತಿಮ. ಅವ್ರು ಡಿ ಕೆ ಶಿವಕುಮಾರ್ ಇಸ್ ಡೆಪ್ಟಿ ಚೀಫ್ ಮಿನಿಸ್ಟರ್, ಅರ್ಬನ್ ಡೆವಲಪ್ಮೆಂಟ್ ಮತ್ತು ಇರಿಗೇಷನ್ ನೋಡ್ತಾ ಇದ್ದಾರೆ. ಅವರು ಸೆಂಟ್ರಲ್ ಗವರ್ಮೆಂಟ್ ಹೋಗಿ ಭೇಟಿ ಮಾಡಬಾರ್ದಾ? ಹೋದಾಗ ಈಸ್ ಸೀನಿಯರ್ ಲೀಡರ್, ಕೆಪಿಸಿಸಿ ಪ್ರೆಸಿಡೆಂಟ್, ಪಾರ್ಟಿ ಲೀಡರ್ ಭೇಟಿ ಮಾಡ್ತಾರೆ. ವಾಟ್ ಇಸ್ ರಾಂಗ್ ಇನ್ ಇಟ್? ಕಾಂಗ್ರೆಸ್ ಅಲ್ಲಿ 130ಕ್ಕೂ ಹೆಚ್ಚು ಶಾಸಕರಿದ್ದಾರೆ. ಸಂಖ್ಯೆ ಜಾಸ್ತಿಯಾಗಿ ಇದೆ ಕಾಂಗ್ರೆಸ್ ಶಾಸಕರು. ಕಾಂಗ್ರೆಸ್ ಪರವಾಗಿ ಇವೆಲ್ಲ ಇಪ್ಸ್ ಅಂಡ್ ಬಟ್ಸ್. ಅದ್ ನೀವು ತಿಳ್ಕೊಂತಾರೆ, ಏನೂ ಇಲ್ಲ. ನನ್ನ ಪ್ರಕಾರ ದೇರ್ ಇಸ್ ನೋ ಕನ್ಫ್ಯೂಷನ್. ಎವ್ರಿಥಿಂಗ್ ಈಸ್ ಪ್ರಾಪರ್ ಟ್ರ್ಯಾಕ್. ಈಗ ಕ್ವಶನ್ಗಳೇ ಬಂದಿರುವ ನಿಮ್ಮಷ್ಟಕ್ಕೆ ನೀವು ಯಾಕೆ ತಿಳ್ಕೊತೀರಿ? ಹೆಂಗೆ? ಯಾವ ಕ್ವಶನ್ಸ್ ಇಲ್ಲವೇ ಇಲ್ವಲ್ಲ ಈಗ? ಇಲ್ಲಿ ಯಾರು ಹೇಳಿದ್ರು ನಿಮ್ಗೆ ಹಂಗಂತ? ಅಲ್ಲ, ಯಾರು ಹೇಳಿದ್ರು ನಿಮ್ಗೆ? ಆ ತರದ ಯಾವ ಪ್ರಸ್ತಾವನೆಗಳು ಇಲ್ಲ. ಏನ್ ಮಾಡ್ಬೇಕು ಅನ್ನೋದು ತೀರ್ಮಾನ ಮಾಡೋದು ಅಂತಿಮವಾಗಿ ಹೈಕಮಾಂಡ್. ಅವ್ರು ಹೇಳಿದ್ದೆ ಫೈನಲ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.